ಐ ವಿಟ್ನೆಸ್ ಅವತ್ತಿನ ದಿನ ಅಪಹರಣಕ್ಕೆ ಒಳಗಾದಂಥದ್ದನ್ನು ನಾನು ನೋಡಿದ್ದೇನೆ ಅಂತ ಬಂದಿದ್ದಾರಲ್ಲ, ಅವರಲ್ಲಿ ಇಬ್ಬರಲ್ಲಿ ಒಬ್ಬರು ತೀರೋಗಿದ್ದಾರೆ ವಯಸ್ಸಿನ ಕಾರಣಕ್ಕೆ. ಸೊ ಇನ್ನೊಬ್ಬರು ಉಳ್ಕೊಂಡಿದ್ದಾರೆ. ನಮ್ಮ ಮಂಡ್ಯದ ಗಟ್ಟಿಗಿತ್ತಿ ಚಿಕ್ಕ ಕೆಂಪಮ್ಮ, ಆಕೆಗೂ ಕೂಡ ಸರಿಯಾದ ಒಂದು ರಕ್ಷಣೆಯನ್ನು ಕೊಟ್ಟು ಗೌರವಯುತವಾಗಿ ವೈಜ್ಞಾನಿಕವಾಗಿ ಆಕೆಯನ್ನು ಸಾಕ್ಷಿಯಾಗಿ ಪರಿಗಣಿಸಿ ತನಿಖೆ ಮಾಡಬೇಕು. ಅದರ ಜೊತೆಯಲ್ಲಿ ಇನ್ನಷ್ಟು ಜನಗಳು ಯಾವುದೋ ಭೀತಿಗೆ ಸಿಕ್ಕಾಕೊಂಡು ಹೊರಗಡೆ ಔಸ್ಕೊಂಡಿದ್ದಂಥವರಿದ್ದಾರೆ. ತನಿಖಾ ತಂಡದ ಮುಖ್ಯ ಕೆಲಸವೇ ಅವರನ್ನು ಆಯ್ಕೊಂಬರುವಂಥದ್ದು, ಅವರಿಗೆ ಶಕ್ತಿ ತುಂಬುವಂಥದ್ದು, ನಿಲ್ಲಿಸುವಂಥದ್ದು, ಬೆನ್ನತ್ತುವಂಥದ್ದು. ತನಿಖೆ ಸುಮ್ಮನೆ ಆಗಲ್ಲ. ಎಲ್ಲ ತಂದು ನಾವೇ ಕೊಡೋದಾದರೆ ತನಿಖಾ ತಂಡ ಯಾಕೆ ಬೇಕು? ತನಿಖಾ ತಂಡದ ಕೆಲಸವೇ ಇದು. ಅವ್ರು ಸಿಕ್ಕಂಥ ಮಾಹಿತಿಯನ್ನು ಹೆಣೀತಾ ಅದನ್ನು ಬ್ರಿಡ್ಜ್ ಮಾಡಿ ಅದ್ರ ಮೇಲೆ ಇವರು ತನಿಖೆಯನ್ನು ನಡೆಸ್ತಾ ಹೋಗಬೇಕು. 14 ವರ್ಷ ಆದಮೇಲೆ ಏನು ಸಿಗುತ್ತೆ ಅಂತ ಕೈ ಚೆಲ್ಲಕ್ಕಾಗಲ್ಲ. ಇಲ್ಲೇ ಇರುವಂಥದ್ದು ನಿಜವಾದ ಇಂಟೆಲಿಜೆನ್ಸ್ ಅಂತ ಹೇಳುವಂಥದ್ದು ಇಂಥ ಕೇಸ್ಗಳಲ್ಲಿ ತೋರಿಸ್ಬೇಕು. ಇದು ಐತಿಹಾಸಿಕವಾದಂತಹ ತನಿಖೆ ಆಗಬೇಕು. SIT ಕಾರ್ಯಾರಂಭ ವಿಳಂಬ ಇಲ್ಲದೇ ನಡೀಬೇಕಾಗಿದೆ. ಯಾಕೆ ಅಂತಂದರೆ ಇಟ್ಸ್ ಗೋಯಿಂಗ್ ಟು ಬಿ ಅನ್ ಆರ್ಡರ್ ಫ್ರಮ್ ದ ಸುಪ್ರೀಂ ಕೋರ್ಟ್. ಇಲ್ಲಿ ಖಾಲಿ ಟ್ರಂಕು ನನ್ನಂಥ 100 ಜನ ಇನ್ನೊಂದು ಸಲ ಹೇಳಿದ್ರೆ ಇಟ್ ಬಿಕಮ್ಸ್ ಎ ಕಂಟೆಂಪ್ಟ್ ಆಫ್ ಕೋರ್ಟ್. ಮೈಂಡ್ ಯುವರ್ ಟಂಗ್ ವೆನ್ ಟಾಕಿಂಗ್ ಅಗೇನ್ಸ್ಟ್, ಸ್ಪೀಕಿಂಗ್ ಅಗೇನ್ಸ್ಟ್ ಅನ್ ವರ್ಡಿಕ್ಟ್ ಅಥವಾ ಒಂದು ಆರ್ಡರ್ ಬಗ್ಗೆ, ಸುಪ್ರೀಂ ಕೋರ್ಟ್ನ ಆರ್ಡರ್ ಬಗ್ಗೆ ಮಾತಾಡಬೇಕಾದ್ರೆ ನಮ್ಮ ಬದ್ಧತೆಗಳು ಯಾವುದೋ ಒಂದು ಸ್ಥಳಕ್ಕೆ ಇರಲಿ, ಅದು ಅವರವರ ವೈಯಕ್ತಿಕವಾದ ವಿಚಾರ. ಬಟ್ ಅದಕ್ಕಿಂತ ಮೊದಲು ಸಂವಿಧಾನಾತ್ಮಕವಾದ ವ್ಯಕ್ತಿ ನೀವು, ಸಂವಿಧಾನಾತ್ಮಕವಾಗಿ ಆಯ್ಕೆಯಾದಂಥ ಜನಸೇವಕರು ನೀವು, ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದೀರಿ. ಒಂದು ಕೇಸು ನಡೀತಾ ಇದೆ, ಇಲ್ಲಿ ಏನೂ ಇಲ್ಲ, ಇಲ್ಲಿ ನಾನು ಮಾಡಲಿಕ್ಕೆ ಏನೂ ಇಲ್ಲ, SIT ನಾನು ಮಾಡಲಾರೆ ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ಬ್ಯಾಕ್ ಆರ್ ಫೇಸ್ ದ ಕಾನ್ಸಿಕ್ವೆನ್ಸಸ್. ನಿರ್ಭೀತಿಯಿಂದ ನಿರ್ಭಾವುಕನಾಗಿ ಮಾತನ್ನು ಹೇಳ್ತಾ ಇದ್ದೀನಿ. ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಿಗೆ ಮಾಡಿ ನೀವು ಆಲ್ರೆಡಿ ಹೇಳಿದ್ದೀರಿ, ಇನ್ನೊಂದು ಬಾರಿ ಹೇಳಬೇಡಿ. ರಾಜ್ಯ ಸರ್ಕಾರ SIT ಮಾಡಲಿಕ್ಕೆ ತಯಾರಿದೆ ಅಂತ ಕೊಟ್ಟಿದೆ, ಆದರೆ ಯಾವ ರೀತಿಯಾದ SITಯನ್ನು ನೀವು ಮಾಡ್ತೀರಾ ಅನ್ನೋದು ನಮಗಿನ್ನೂ ಕೂಡ ತಿಳ್ಕೊಳ್ಬೇಕಾಗಿದೆ. ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಬೇಕಾಗತ್ತೆ. 2 ಕಾರಣಕ್ಕೆ. ಯಾಕೆ ಅಂತಂದರೆ ನಮ್ಮಂಥ 100 ಜನ DKಶಿಗಳು ನಿಮ್ಮ ಜೊತೆಯಲ್ಲಿ ಇರ್ತೀವಿ, ಭಯಪಡಬೇಡಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳಿರೋ ಕಾರಣ, ಉಪಮುಖ್ಯಮಂತ್ರಿ ಆಗಿದ್ದಾಗ. 2ನೇದು, ಇಲ್ಲಿ ಏನೇನೂ ಇಲ್ಲ ತನಿಖೆ ಮಾಡಲಿಕ್ಕೆ, ಇದೊಂದು ಖಾಲಿ ಟ್ರಂಕ್ ಅಂತ ನಮ್ಮ ಮುಖ್ಯಮಂತ್ರಿಗಳಿಗೆ ಹೇಳಿದಂಥ ಸಂದರ್ಭ ಇತ್ತು. 3ನೇದು, ಅಂದಿನ ಗೃಹ ಮಂತ್ರಿಗಳಾದಂಥ ಡಾಕ್ಟರ್ ಪರಮೇಶ್ವರ್ ಅವರು ಸ್ವಲ್ಪ ನೋಡಿ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳಿದ್ದು ಕೂಡ ಇದೆ. ಇಟ್ಸ್ ಅನ್ ಹೈ ಪ್ರೊಫೈಲ್ ಕೇಸ್, ನೋಡಿ ಮಾಡಿ ಅಂತ ಹೇಳಿದ್ದು. ಯಾಕೆ ಹೇಳ್ತಾರೆ? ಇದ್ರ ಜೊತೆಯಲ್ಲಿ ಇವರೆಲ್ಲರೂ ಕೂಡ ಹೋಗಿ ಅವರ ಬದ್ಧತೆಯನ್ನು ಅಲ್ಲಿ ಪ್ರದರ್ಶನ ಮಾಡಿ ಬಂದಿದ್ದರು. ನಮ್ಮ ಇವತ್ತಿನ ಚೀಫ್ ಮಿನಿಸ್ಟರು ಮತ್ತು ಅವತ್ತಿನ ಗೃಹ ಮಂತ್ರಿಗಳು ಕೇಸ್ ನಡೀತಿದ್ದಾಗ, ಹೋರಾಟ ನಡೀತಿದ್ದಾಗ, ನೀವು ಏನಾದರೂ ಮಾಡ್ಕೊಳ್ಳಿ, ನಾವು ಇವ್ರ ಜೊತೆ ನಿಲ್ತೀವಿ ಅಂತೇಳಿ ಹೋದಂಥದ್ದು ನಿದರ್ಶನಗಳಿದ್ದಾವೆ. ಇದಲ್ಲದೆ ಎಲ್ಲ ಶಾಸಕರು, ಮಂತ್ರಿ ಮಹೋದಯರು ಎಲ್ಲರೂ ಸೇರಿಕೊಂಡು ಒಂದು ದೊಡ್ಡ ರ್ಯಾಲಿ ಮಾಡ್ಕೊಂಡೇ ಹೋದ್ರಲ್ಲ. ಯಾರಿಗೋಸ್ಕರ ಮಾಡಿದ್ರು? ಜನಗಳಿಗೋಸ್ಕರ ಅಲ್ಲ, ಹೋರಾಟಗಾರರಿಗೋಸ್ಕರ ಅಲ್ಲ, ಸೌಜನ್ಯಗಳಿಗೋಸ್ಕರ ಅಲ್ಲ. ಸೌಜನ್ಯಕ್ಕಾದ್ರೂ ಒಂದು ಮಾತನ್ನು ಅವ್ರು ಹೇಳಲಿಲ್ಲ. ಆದರೆ ಅಲ್ಲಿ ಹೋಗಿ ಅವರಲ್ಲಿ ಹೋಗಿ ನೃತ್ಯ ಮಾಡಿ ಬರ್ತಾರಲ್ಲ ಅವ್ರ ಪರವಾಗಿ. ಇದೆಲ್ಲವೂ ತೋರಿಸೋದೇನು ಅಂತಂದರೆ ಇಂಡೈರೆಕ್ಟಾಗಿ ಡೈರೆಕ್ಟಾಗಿಯೋ ಹೇಳ್ತಾ ಇರುವಂಥದ್ದು ಆರೋಪಿಗಳು ಪ್ರಭಾವಶಾಲಿಗಳಾಗಿದ್ದಾರೆ. ಹಾಗಾಗಿ ಇಲ್ಲಿ 1-2 ಕೃತ್ಯಗಳು ಮಾತ್ರ ಅಲ್ಲ, ಬರೀ ಸೌಜನ್ಯಗಳ ಪ್ರಕರಣವನ್ನು ನೀವು ತನಿಖೆ ಮಾಡೋಕ್ಕೆ ಹೋದ್ರೂ ಒಬ್ಬರದ್ದು ಗುಂಡಿಗೆ ಇಳಿದ ಮೇಲೆ ಈ ಥರದ್ದು ಹುಳಗಳು ಸಿಗ್ತಾನೆ ಇರ್ತವೆ. ಯಾವುದೋ ಒಂದು ಹುಳ ಹುಡುಕ್ತೀನಿ ಅಂತಲ್ಲ, ಅಲ್ಲಿ ಸಿಗೋದೆಲ್ಲ ಹುಳಗಳೇ. ನಿಮಗೆ ಸೌಜನ್ಯ ಪ್ರಕರಣವನ್ನು ಭೇದಿಸ್ತಾ ಹೋದರೆ ಅದಕ್ಕಿಂತ ಮೊದಲು ನಾರಾಯಣ ಸಫಲ್ಯ, ಯಮುನಾ ಸಫಲ್ಯ,